ಒಂದು ಕಡೆ ಕಾಂಗ್ರೆಸ್ ನಾಯಕರು ಏನೇನು ಮಾತಾಡಿದ್ರು ಅನ್ನೋದನ್ನ ಕೇಳಿಸ್ಕೊಂಡ್ವಿ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಬೆಂಬಲ ಕೊಡುತ್ತಾ ಬಿಜೆಪಿ. ತುಮಕೂರಿನಲ್ಲಿ ಒಂದು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಡಿ.ವಿ. ಸದಾನಂದಗೌಡ. ಡಿ.ಕೆ.ಶಿ ಸಿಎಂ ಆದ್ರೆ ಬಾಹ್ಯ ಬೆಂಬಲ ಕೊಡೋದಕ್ಕೆ ತಯಾರಿದ್ದೀವಿ. ಬಾಹ್ಯ ಬೆಂಬಲ ಕೊಡೋದಿದ್ರೆ ವರಿಷ್ಠರು ತೀರ್ಮಾನಿಸಬೇಕು. ವರಿಷ್ಠರು ತೀರ್ಮಾನಿಸಿದ್ರೆ ಅವರು ಹೇಳದ ಹಾಗೆ ನಡ್ಕೋತೀವಿ. ಆದ್ರೆ ಬೆಂಬಲ ಕೊಡೋ ನಿರ್ಧಾರ ವರಿಷ್ಠರು ಮಾಡಲ್ಲ. ಡಿ.ವಿ. ಸದಾನಂದಗೌಡ ಅವರ ಅಚ್ಚರಿಯ ಹೇಳಿಕೆ ಇದು. ಇವತ್ತು ತುಮಕೂರಿನಲ್ಲಿ ಮಾತಾಡಿ ಈ ಮಾತು ಹೇಳಿದ್ದಾರೆ. ಡಿ.ಕೆ.ಶಿ ಸಿಎಂ ಆದ್ರೆ ಬಾಹ್ಯ ಬೆಂಬಲ ಕೊಡೋದಕ್ಕೆ ತಯಾರಿದ್ದೀವಿ ಅಂದಿದ್ದಾರೆ ಡಿ.ವಿ. ಸದಾನಂದಗೌಡ. ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗೋದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಸರ್, 70 ಜನ ಶಾಸಕರು ಅವರ ಜೊತೆ ಇದ್ದರೆ ಅವರನ್ನೇ ನಾಳೆ ಮುಖ್ಯಮಂತ್ರಿ ಮಾಡ್ತಾರೆ. ಯಾಕೆಂತ ಹೇಳಿದರೆ ಕಾಂಗ್ರೆಸ್ನ ಯಾವ ಶಾಸಕನು ಕೂಡ ನೆಕ್ಸ್ಟ್ ಚುನಾವಣೆಗೆ ಹೋದರೆ ನಾನು ಗೆಲ್ಲೋದಿಲ್ಲ ಅಂತ ಅವರಿಗೆಲ್ಲ ಖಾತ್ರಿಯಾಗಿದೆ. 135 ಜನ ಕಾಂಗ್ರೆಸ್ನವರಿಗೂ ಖಾತ್ರಿಯಾಗಿದೆ. ನಾವು ನಡ್ಕೊಂಡಂಥ ರೀತಿ 2.5 ವರ್ಷದಲ್ಲಿ ನಮಗೆ ಇನ್ನು ಭವಿಷ್ಯ ಇಲ್ಲ. ಆದ ಕಾರಣ 5 ವರ್ಷ ಏನಾದರೂ ಮಾಡಿ ಪೂರೈಕೆ ಮಾಡುವ ಅಂತ ಹೇಳುವಂಥ ವಾತಾವರಣದಲ್ಲಿ ಅವರಿದ್ದಾರೆ. ನಾವು ಮೋದಿ ಮತ್ತು ಅಮಿತ್ ಶಾ ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ. ಆದರೆ ಮೋದಿ ಮತ್ತು ಅಮಿತ್ ಶಾ ಕೂಡ ಆಲೋಚನೆ ಮಾಡ್ತಾರೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಗೆ ಸ್ವಂತ ಶಕ್ತಿಯಲ್ಲಿ ಅಧಿಕಾರಕ್ಕೆ ಬರುವಂಥ ವಾತಾವರಣ ಇರುವಾಗ ಇನ್ನೊಮ್ಮೆ ಅವರ ಜೊತೆ ಸೇರಿಕೊಂಡು ಇದ್ದ ಹೆಸರನ್ನು ಕೆಡಿಸಿಕೊಳ್ಳೋದು ಯಾಕೆ? ಇದರ ಜೊತೆಗೆ ನಮ್ಮ ರಾಜ್ಯಕ್ಕೆ ಹಂಗಾಮಿ ಸಿಎಂ, ಔಟ್ ಗೋಯಿಂಗ್ ಸಿಎಂ ಬೇಡ. ಬೆಳಗಾವಿ ಅಧಿವೇಶನಕ್ಕೆ ಮುಂಚೆನೆ ಕುರ್ಚಿಗೆ ಪರಿಹಾರ ಕಂಡುಕೊಂಡು ಬನ್ನಿ. ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ ನಿಮ್ಮ ಕುರ್ಚಿ ಬಡಿದಾಟಕ್ಕೆ ರೈತರ ಕಂಗಾಲಾಗಿದ್ದಾರೆ. ಸಿಎಂ ಕುರ್ಚಿ ಇತ್ಯರ್ಥ ಮಾಡಿಕೊಂಡು ಅಧಿವೇಶನಕ್ಕೆ ಬರಬೇಕು, ಇಲ್ಲವಾದ್ರೆ ಬೆಳಗಾವಿ ಅಧಿವೇಶನನ ಮುಂದೂಡಿ ಅಂದಿದ್ದಾರೆ. ಇನ್ನು ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಕೂಡ ಮಾತಾಡಿದ್ದು, ಸರ್ಕಾರ ಶಾಸಕರ ಖರೀದಿಗೆ ಕೇಂದ್ರ ಆರಂಭಿಸಿದೆ, ರೈತರಿಗಾಗಿ ಹಣ ಇಲ್ಲ ಇವ್ರ ಹತ್ರ, ಶಾಸಕರ ಖರೀದಿಗೆ ಹಣ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ 50-60 ಕೋಟಿ ಕೊಟ್ಟಿದ್ದಾರಂತೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನವು ಕೂಡ ಪ್ರಾರಂಭ ಆಗ್ತಾ ಇದೆ. ಆದರೆ ಮುಖ್ಯಮಂತ್ರಿಗಳ ಕುರ್ಚಿಗೆ ಪೈಪೋಟಿ ನಡೀತಾ ಇದೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಹೇಳೋಕ್ಕೆ ಇಚ್ಛಪಡ್ತೇನೆ. ನಮಗೆ ಇವತ್ತು ರಾಜ್ಯಕ್ಕೆ ಹಂಗಾಮಿ ಮುಖ್ಯಮಂತ್ರಿಗಳು ಅಥವಾ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳು ಬೇಡ. ಬೆಳಗಾವಿನಲ್ಲಿ ನೀವು ಅಧಿವೇಶನ ಬರುವ ಮುಂಚಿತವಾಗಿ ನಿಮ್ಮ ಕುರ್ಚಿ ಕಾಳಗಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ಬನ್ನಿ. ಇಲ್ಲ ಅಂತೇಳಿದ್ರೆ ಅಧಿವೇಶನ ಮುಂದೂಡಿದ್ರೂ ಪರವಾಗಿಲ್ಲ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಸಮಸ್ಯೆಗಳಿಗೆ ಉತ್ತರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನೀಡಬೇಕಾಗ್ತದೆ. ಖರೀದಿ ಕೇಂದ್ರ ಚಾಲೂ ಮಾಡಿಲ್ಲ ಇವರು. ಬೆಂಗಳೂರಾಗೆ ಶಾಸಕರ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲೂ ಮಾಡ್ಯಾರ. ಶಾಸಕರ ಖರೀದಿ ಮಾಡಲಿಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಒಬ್ಬೊಬ್ಬರು ಶಾಸಕರು 50 ಕೋಟಿ 60 ಕೋಟಿ ಹಣ ಕೊಟ್ಟಿದ್ದಾರೆ ಅಂಥೇಳಿ, ಮುಂದೆ ಕೊಡ್ತಾರೆ ಅಂಥೇಳಿ ಆ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿದೆ. ಶಾಸಕರ ಖರೀದಿ ಮಾಡಲಿಕ್ಕೆ ಯಾರು ತಮ್ಮ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲೂ ಮಾಡಿದ್ದಾರೆ. ಹೊರತು ರೈತರು ಬೆಳೆದಂಥ ಬೆಳೆಗೆ ಅವರು ಖರೀದಿ ಮಾಡಲಿಕ್ಕೆ, ಆ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲೂ ಮಾಡೋಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.